च मनोरथा श्रीगुरुभ्यो नमः लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां ಬೋಧಸಿದ್ಧಯೇ ನಿನ್ನೆ ದಿವಸ ನೋಡಿದ್ದೀವಿ. ನವೀನ ನೈಯಾಯಿಕರು ಸಂಶಯಕ್ಕೆ ಮೂರೇ ಕಾರಣ ಸಾಕು ಅಂತ, ಉಪಲಬ್ಧಿ ಮತ್ತು ಅನುಪಲಬ್ಧಿ ಎರಡನ್ನು ಕೂಡ ಸಾಧಾರಣ ಧರ್ಮದಲ್ಲೇ ಅಂತರ್ಭಾವ ಮಾಡ್ಲಿಕ್ಕಾಗ್ತದೆ, ಅದನ್ನಲ್ಲೇ ಕ್ಯಾಟಗರೈಸ್ ಮಾಡ್ಲಿಕ್ಕಾಗ್ತದೆ. ಅದರಿಂದ ಸೆಪರೇಟ್ ಆಗಿ ಉಪಲಬ್ಧಿ ಅನುಪಲಬ್ಧಿ ಎನ್ನುವ ಕ್ಯಾಟಗರಿ ಬೇಡ ಹಾಗೆ ಅಂತ ಅವರ ಅಭಿಪ್ರಾಯ. ಅದಕ್ಕೆ ಅವರೊಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಉಪಲಬ್ಧೇಹೇ ಸಾಧಾರಣ್ಯಂ ಕಥಂ. ಉಪಲಬ್ಧಿ ಅನ್ನತಕ್ಕ ಧರ್ಮ ಸಾಧಾರಣ ಹೇಗಾಗ್ತದೆ, ಸಾಧಾರಣ ಅಂದ್ರೆ ಕಾಮನ್ ಪ್ರಾಪರ್ಟಿ ಎರಡರಲ್ಲಿ ಇರೋದು ಅಂತ ನಾವು ನೋಡಿದ್ದೀವಿ. ಅದಕ್ಕೆ ಉಪಲಬ್ಧಿ ಅಂದ್ರೆ ಏನಪ್ಪಾ, ಅಂಧಕಾರೇ ಸತಾಮೇವ ಘಟಾದೀನಾಂ ಆಲೋಕಾನಯನೇನ ದೃಷ್ಟ ದೃಷ್ಟ್ವಾ ಇರ್ಬೇಕಲ್ವಾ, ಒಂದು ನಿಮಿಷ. ದೃಷ್ಟವಾ ದೃಷ್ಟ ಅಂತಾನೆ ಇದೆ, ದೃಷ್ಟ ಸಾಕು. ದೃಷ್ಟ ಅಂದ್ರೆ ನೋಡಲ್ಪಟ್ಟಿದ್ದು ಅಂದ್ರೆ ನನ್ನ ಹತ್ರ ಇನ್ನೊಂದು ಪಾಠ ಇದೆ, ಅದರಲ್ಲೂ ದೃಷ್ಟ ಅಂತಾನೆ ಇದೆ ರಿಷಿ. ಅದೇ ದೃಷ್ಟ ಕರೆಕ್ಟ್ ಇದೆ. ದೃಷ್ಟ ಅಂದ್ರೆ ನೋಡಲ್ಪಟ್ಟಿದ್ದು ಅಂತ ಅರ್ಥ. ಹ್ಮ್. ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಈಗ ಘಟ ಘಟವನ್ನ ಕುಲಾಲ ನಿರ್ಮಾಣ ಮಾಡ್ತಾರೆ, ಅಂದ್ರೆ ಪಾಟರ್ ಅವರು ನಿರ್ಮಾಣ ಮಾಡ್ತಾರೆ. ಅಂದ್ರೆ ಆ ಈಗ ಅವರು ಪಾಟ್ ಅನ್ನ ನಿರ್ಮಾಣ ಮಾಡಿದ ಮೇಲೆ ನಮಗೆ ಕಾಣಿಸ್ತದೆ. ತತ್ಪೂರ್ವದಲ್ಲಿ ಆ ಮಣ್ಣು. ಸಂಶಯ ಬರುತ್ತದೆ. ಏನ್ ಸಂಶಯ? ಮೊದಲೇ ಅಂಧಕಾರೇ ಸತಾಮೇವ ಘಟಾದೀನಾಂ ಆಲೋಕ ಅನಯನೇನ ದೃಷ್ಟ ಅಸತಾಂ ಘಟಾದೀನಾಂ ಕುಲಾಲಾದಿ ವ್ಯಾಪಾರಾನಂತರಂ ಇತಿ. ಅಂದ್ರೆ ಮೊದಲಿದ್ದ ಘಟವೇ ಅಂಧಕಾರದಲ್ಲಿ ಇದ್ದದಿಂದ ಕಾಣಿಸ್ಲಿಲ್ಲವೋ, ಅಥವಾ ಅಸತಾಂ ಘಟಾದೀನಾಂ ಇಲ್ಲದೇ ಇದ್ದ ಘಟ, ಅಲ್ಲಿ ಸತ್ ಅಸತ್ ಅಂದ್ರೆ ಇರೋದು ಇಲ್ಲದೇ ಇರೋದು ಅಂತ ಅರ್ಥ. ಅಸತಾಂ ಘಟಾದೀನಾಂ ಅಂದ್ರೆ ಇಲ್ಲದೇ ಇರುವ ಘಟಾದಿಗಳು ಕುಲಾಲ ಕುಲಾಲಾದಿ ವ್ಯಾಪಾರ ನಂತರಂ ಅಂದ್ರೆ ಆ ಪಾಟರ್ ಆ ಮಡಿಕೆಯನ್ನ ಮಾಡಿದ ಮೇಲೆ ನಮಗೆ ಕಾಣಿಸ್ತದೋ ಹಾಗೆ ಅಂತ ಸಂಶಯ. ಈಗ ಎರಡರಲ್ಲೂ ಕೂಡ ಒಟ್ಟು ಸಾಮಾನ್ಯ ಧರ್ಮ ಏನಾಯ್ತು ಹೇಳಿ? ಉಪಲಬ್ಧಿನೇ. ಕಾಣಿಸೋದು ಅಥವಾ ಕಾಣಿಸ್ದೇ ಇರೋದು. ಕಾಣಿಸೋದೆ. ಅದು ಅಂಧಕಾರ ಹ್ಮ್. ಹೋಗಿ ಕಾಣಿಸಿದ್ರು ಸರಿ, ಅಥವಾ ಕುಲಾಲ ನಿರ್ಮಾಣ ಮಾಡಿದ ನಂತರ ಕಾಣಿಸಿದ್ರು ಸರಿ, ಉಪಲಬ್ಧಿನೇ ಸಾಮಾನ್ಯ. ಎರಡು ಕೇಸಲ್ಲೂ ಕೂಡ ಉಪಲಬ್ಧಿನೇ ಸಾಮಾನ್ಯ ಧರ್ಮ, ಸಾಧಾರಣ ಧರ್ಮ. ಅದರಿಂದ ಹೌದು. ಉಪಲಬ್ಧಿ ಎಂಬುದು ಸಾಧಾರಣ ಧರ್ಮ. ಅದರಿಂದಲೇ ಸಂಶಯ ಹುಟ್ಟುತ್ತದೆ ಅಂತ ಹೇಳಿದ್ರೆ ಸಾಕು. ಸೆಪರೇಟ್ ಆಗಿ ಉಪಲಬ್ಧಿ ಅಂತ ನಾವು ಆ ಹೇಳೋದು ಬೇಡ. ಹೇಳೋದು ಬೇಡ ಹಾಗೆ ಅಂತ. ಅದೇ ತರ ಅನುಪಲಬ್ಧೆ ಅಪಲಬ್ಧೆ ಅಂತ ಇದೆ, ಅದು ಅನುಪಲಬ್ಧೆ ಅಂತ ಇರಬೇಕು ಅನಿಸ್ತದೆ. ಹಾ, ಅನುಪಲಬ್ಧೇಹೇ ಸಾಧಾರಣ್ಯಂ ಕಥಂ ಹಾಗೆ ಅಂತ. ಹ್ಮ್ ಅನುಪಲಬ್ಧಿ ಅದು ಕೂಡ ಸಾಧಾರಣ ಧರ್ಮದಿಂದಲೇ ಅಂತ ಹೇಳಿದ್ರು. ಅದು ಹೇಗೆ? ಅನುಪಲಬ್ಧಿರ್ಹಿ ಸತಾಂ ಈಶ್ವರಾದೀನಾಂ ಅಸತಾಂ ವಿಷಾನಾದೀನಾಂ ಚ ದೃಷ್ಟ ಇತಿ. ಅಂದ್ರೆ ಕಾಣಿಸ್ದೇ ಇರೋದು ಎಂಬುದು ಕೂಡ ಸಾಧಾರಣ ಧರ್ಮ ಹೇಗಾಗ್ತದೆ ಹಾಗೆ ಅಂದ್ರೆ, ಇವರು ಕೊಡುವ ಇನ್ನೊಂದು ಉದಾಹರಣೆ ನೋಡಿ. ಪರಮಾತ್ಮ ಹ್ಮ್ ಪರಮಾತ್ಮ ಇದ್ದಾನೆ, ಸತಾಂ ಈಶ್ವರಾದೀನಾಂ. ಪರಮಾತ್ಮ ಇದ್ದಾನೆ, ಆದರೂ ಕೂಡ ಕಾಣಿಸೋದಿಲ್ಲ. ಅಲ್ಲಿ ಏನ್ ಬಂತು? ಅನುಪಲಬ್ಧಿ ಎನ್ನುವ ಧರ್ಮ ಬಂತು. ಆದರೆ ಇನ್ನೊಂದು ಅಸತಾಂ ಇಲ್ಲದೇ ಇರುವ ಶಶವಿಷಾಣಾದಿ, ಆ ಅಂದ್ರೆ ಮೊಲದ ಕೊಂಬು. ಮೊಲಕ್ಕೆಲ್ಲಾರು ಕೊಂಬು ಯಾರಾದ್ರೂ ಕಂಡಿದ್ದೀರಾ? ಯಾರು ಕಂಡಿದ್ದಿಲ್ಲ, ಇಲ್ಲ. ನಾವು ಯಾರು ಕಾಣೋದಿಲ್ಲ. ಮೊಲಕ್ಕೆ ಕೊಂಬು ಇಲ್ಲ. ಆಕಳಿಗೆ ಎಮ್ಮೆಗಳಿಗೆ ಕೊಂಬು ಇರುತ್ತವೆ ತಲೆಯಲ್ಲಿ. ಆದರೆ ಶಶಕ್ಕೆ ಮೊಲಕ್ಕೆ ಕೊಂಬು ಇಲ್ಲ. ಅದರಿಂದ ಅದು ಅಸತ್ ಅಂದ್ರೆ ಇಲ್ಲದೇ ಇರುವುದು. ಅಲ್ಲೂ ಕೂಡ ನಾವು ಕಂಡಿಲ್ಲ. ಈ ರೀತಿಯಾಗಿ ಇದ್ದು ಕಾಣಿಸದೇ ಇರುವ ಪರಮಾತ್ಮನಲ್ಲೂ ಕೂಡ ಅನುಪಲಬ್ಧಿ, ಪರಮಾತ್ಮ ಕೂಡ ಅನುಪಲಬ್ಧಿ ಆಗಿರೋದ್ರಿಂದ ಕಾಣಿಸೋದಿಲ್ಲ. ಇನ್ನು ಅಸತ್ತಾದ
ಸತ್ತಾದ ಈಶ್ವರನು ಕೂಡ ಕಾಣಿಸೋದಿಲ್ಲ, ಅಸತ್ತಾದ ಶಶವಿಷಾಣಾದಿಗಳು ಕೂಡ ಕಾಣಿಸೋದಿಲ್ಲ. ಅದರಿಂದ ಸಾಧಾರಣ ಧರ್ಮ ಯಾವುದಾಯ್ತು? ಅನುಪಲಬ್ಧಿ ಆಯ್ತು. ಅವ್ರು ಹಾಗೆ ತಾನೇ ಹೇಳಿದ್ರು ನೋಡಿ, ಅನುಪಲಬ್ಧಿಗೆ ಅವ್ರು ಕೊಟ್ಟ ದೃಷ್ಟಾಂತ ಏನು ಪ್ರಾಚೀನರು? ಅಂದ್ರೆ ಪಿಶಾಚಿ. ಪಿಶಾಚಿ ಅದು ಕಾಣಿಸೋದೇ ಇಲ್ಲವೋ, ಹ್ಮ್ ಅಥವಾ ಆ ಅಂತರ್ಧಾನವಾಗಿ ಕಾಣಿಸೋದಿಲ್ಲವೋ, ಅಥವಾ ಇಲ್ಲವೇ ಇಲ್ಲವೋ ಅದರಿಂದ ಕಾಣಿಸೋದಿಲ್ಲವೋ, ಹಾಗೆ ಅಂತ ಸಂಶಯ ಕೋಟಿ, ಎರಡು ಸಂಶಯ ಕೋಟಿ ಅಂತ ಹೇಳಿ ಆ ಸಂಶಯ ಬಂತು ಅಂತ, ಅದರಿಂದ ಅನುಪಲಬ್ಧಿ ಕಾರಣ ಅಂತ ಹೇಳಿದ್ರು. ಅಲ್ಲಿ ಎರಡರಲ್ಲೂ ಕೂಡ ಏನು ಕಾರಣ ಆಯಿತು? ಅನುಪಲಬ್ಧಿನೇ ಕಾರಣ ಆಯ್ತು. ಅನುಪಲಬ್ಧಿ ಅನ್ನುವ ಧರ್ಮ ಕಾಮನ್ ಇದೆ ನೋಡಿ. ಅದು ಹೌದು. ಪದಾರ್ಥ ಇದ್ದು ಕಾಣಿಸದೇ ಇದ್ರೂ ಸರಿ, ಅಥವಾ ಪದಾರ್ಥ ಇಲ್ಲದೇ ಇದ್ರೂ ಸರಿ, ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ ಯಾವುದು? ಕಾಮನ್ ಪ್ರಾಪರ್ಟಿ ಅನುಪಲಬ್ಧಿನೇ. ಅದರಿಂದ ಅನುಪಲಬ್ಧಿ ಎನ್ನುವ ಸಾಧಾರಣ ಧರ್ಮವನ್ನು ಒಪ್ಪಿದ್ರೆ ಸಾಕು, ಸೆಪರೇಟ್ ಆಗಿ ಅನುಪಲಬ್ಧಿ ಎಂದು ಕ್ಯಾಟಗರೈಸ್ ಮಾಡಬೇಕಾಗಿಲ್ಲ ಸಂಶಯಕ್ಕೆ, ಹಾಗೆ ಅಂತ ಅದರ ಅಭಿಪ್ರಾಯ. ಈ ರೀತಿಯಾಗಿ ಅನುಪಲಬ್ಧಿ, ಉಪಲಬ್ಧಿ ಮತ್ತು ಅನುಪಲಬ್ಧಿ ಅದು ಸೆಪರೇಟ್ ಆಗಿ ಕಾರಣ ಅಂತ ಹೇಳೋದು ಬೇಡ. ಸಾಧಾರಣ ಧರ್ಮವನ್ನು ಒಪ್ಪಿದರೆ ಸಾಕು ಅಂತ ಮೂರೇ ಕಾರಣಗಳು: ಉಪಲಬ್ಧಿ, ಸಾರಿ, ಸಾಧಾರಣ ಧರ್ಮ, ಅಸಾಧಾರಣ ಧರ್ಮ ಮತ್ತು ವಿಪ್ರತಿಪತ್ತಿ ಅಂತ. ಈ ಮೂರು ಕಾರಣ ಅಂತ ನವೀನ ನೈಯಾಯಿಕರು ಹೇಳ್ತಾ ಇದ್ದಾರೆ. ಇಷ್ಟು ಈ ಪ್ಯಾರಾಗ್ರಾಫಿನ ಅಭಿಪ್ರಾಯ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು. ಶ್ರೀ ಹರೇನ.